ಎಂತೆಂಥವರೆಲ್ಲ ಬಂದಿದ್ದಾರೆ, ಅವ್ರ ಮುಂದೆ ಕುಣಿತಿರಲ್ಲ ನೀವು. ಮದುವೆ ಮಂಟಪ ಅನ್ನೋದು ದೇವಸ್ಥಾನ ಇದ್ದಂಗೆ, ಈ ಜಾಗ ಅದು ಪುಣ್ಯ ಸ್ಥಳ. ಇಲ್ಲಿ ಆ ಥರ ಏನಾರು ಆಟ ಆಡಿದ್ರೆ ಆಟ ಆಡೋರ ಜೀವನ ಗೋಟಾಗ್ಬಿಡುತ್ತೆ. ಹುಷಾರ್. ಎಲ್ಲವೂ ಇಲ್ಲಿಗೆ ನಿಲ್ಬೇಕು. ನೀನು ಮದುಮಗಳು ಹಳ್ಳಿ ಕಟ್ಟಿಸ್ಕೊಳ್ಬೇಕಾಗಿರೋ ಹುಡುಗಿ ನೀನು. ನಿಂಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ನೀನ್ ಹೇಳ್ತಿರೋದು ನಿಜ ಅಪ್ಪ. ಕ್ಯಾಕ್ರ ಸೂಗಿ ಇನ್ನೊಂಚೂರು. ಏನ್ ನಾಟಕ ಅನ್ಕೊಂಡ್ಬಿಟ್ರೆ ಎಲ್ರು? ನಾಯಕ್ ಫ್ಯಾಮಿಲಿ, ಗುಣಶೇಖರ ನಾಯಕನ ಮನೆ ಮದುವೆ ಇದು. ಮದುವೆ ಅಂದ್ರೆ ಒಂದು ಆಚಾರ ವಿಚಾರ ಅಂತ ಇರುತ್ತೆ, ಮಕ್ಕಳಾಟ ಅಲ್ಲ ಅದು. ಏಯ್ ರಂಗ ರಂಗ ಹಿಡ್ಕೊಂಡು ಏಯ್ ಬಾಯ್ಲಿ ಬಾರ ಇಲ್ಲಿ. ಯಾರು ನೀನು? ವೆಡ್ಡಿಂಗ್ ಫೋಟೋಗ್ರಾಫ್. ಅದೇ ಗೊತ್ತಾಯ್ತು ನನಗೆ. ಈ ಸೊಂಟದ ಮೇಲೆ ಕೂರಿಸ್ಕೊಂಡು ತಬ್ಕೊಂಡು ಮುತ್ತು ಕೊಡಿ, ಅಲ್ಲಿ ಕೈ ಇಡಿ, ಇಲ್ಲಿ ಕಾಲಿಡಿ ಅಂತೆಲ್ಲ ಫೋಟೋ ತೆಗೆಸ್ಕೊಂತಾರಲ್ಲ, ಅವನೇ ಅಲ್ವಾ ನೀನು? ಸಂಸ್ಕೃತಿನ ಇದು? ನಮ್ಮೂರಲ್ಲಿ ಎಮ್ಮೆಗಳು ಕೆಸರಲ್ಲಿ ಬಿದ್ದು ಹೊರಳಾಡ್ತವೆ, ಹಂಗೆ ಹುಡುಗ ಹುಡುಗಿನ ಹೊರಳಾಡಿಸ್ಬಿಟ್ಟು ಅರ್ಧಂಬರ್ಧ ಫೋಟೋ ತೆಗೆದು ಎಲ್ಲರೂ ನೋಡುವಂಗೆ ಹಾಕ್ತಿರಲ್ಲ ನೀವು. ಅದೇ ಅಲ್ವಾ ಫೋಟೋಗ್ರಾಫರು? ಅದನ್ನು ಫೋಟೋ ಅಂತ ಬೇರೆ ತೆಗಿತೀರಲ್ಲ ನೀವು. ಮನೆ ಹಿರಿಯರು ಪುರೋಹಿತರು ಎಲ್ಲ ಸೇರ್ಕೊಂಡು ಒಂದು ಮುಹೂರ್ತ ಅಂತ ಫಿಕ್ಸ್ ಮಾಡಿಕೊಂಡು ಒಂದು ಮದುವೆ ಅಂತ ಮಾಡ್ತಾ ಇರ್ತೀವಿ. ಇನ್ನೇನು ಹುಡುಗ ಹುಡುಗಿಗೆ ತಾಳಿ ಕಟ್ಟಬೇಕು ಅನ್ನೋ ಅಷ್ಟರಲ್ಲಿ ಅದೆಲ್ಲಿಂದ ಒಕ್ಕರಿಸ್ಕೊಂತೀರೋ ನೀವು. ನಿಲ್ಸಿ 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 ಅಂತ ಕಿಚ್ 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 ಅಂತ ಅಂತೀರಿ. ತಾಳಿ ಕಟ್ಟೋದಲ್ಲ ಬಾಕಿ. ನೀವು ಆ ತರ ತಾಳಿ ಕಟ್ಟೋದನ್ನ ನಿಲ್ಸ್ಬಿಟ್ರೆ ಮುಹೂರ್ತ ಅನ್ನೋ ವಿಷಯಕ್ಕೆ ಏನಾದ್ರು ಮರ್ಯಾದೆ ಇರುತ್ತೇನೋ? ಓಯ್, ನಿನ್ನೇ ಕೇಳೋದು, ಉತ್ತರ ಕೊಡೋ. ತೆಂಗಿನಕಾಯಿ ಹೊಡೆದಾಕ್ಬಿಡ್ತೀನಿ ಅದನ್ನ. ದರಿದ್ರನ ಯಾರು ಕಂಡು ಹಿಡ್ಕಿದ್ರು? ಎಲ್ಲಿ ಅವನು ಅದನ್ನ ಓಡಿಸೋನು? ಕಳ್ಸ್ಕೊಳ ಅದನ್ನ. ಒಂದ್ 4 ಜನ ಸೇರ್ಕೊಂಡು ಒಂದು ಒಳ್ಳೇದು ಕೆಟ್ಟದ್ದು ಮಾತಾಡಂಗಿಲ್ಲ, ಬರುತ್ತ ದೊಡ್ಡ ಹಿಂಗೆ ಅಂತ ಜೇನುಣ ಬಂದಂಗೆ. ಇದರಿಂದ ಬರೀ ತೊಂದರೆ ತಾಪತ್ರೆ. ಅಮ್ಮ ಯಶ, ಯಾಕಮ್ಮ ಅಲ್ಲೇ ನಿಂತಿದ್ದೀರಾ? ಅಯ್ಯೋ ಬರ್ರಮ್ಮ, ಹುಡುಗಿನ ಕರ್ಕೊಂಬ, ಮುಹೂರ್ತಕ್ಕೆ ಲೇಟ್ ಆಗುತ್ತೆ, ಬಾ ಬರ್ರಮ್ಮ, ಬನ್ನಿ ಬನ್ನಿ. ಪುರೋಹಿತರೆ, ನೀವು ಮುಂದುವರಿಸಿ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ತದೇವ ಲಕ್ಷ್ಮೀಪತೆ ಸುಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಸೋದರ ಮಾವನ್ ಕರ್ಕೊಂಬನ್ನಿ. ಪುರೋಹಿತರೆ, ಅದೇನು ಸಂಪ್ರದಾಯ ಇದೆಯೋ ಅದನ್ನ ಮುಂದುವರಿಸಿ. ಅಂದ್ರೆ ಸೋದರ ಮಾವ ಇಲ್ಲ, ಅದೇನ್ ಬೇಕೋ ನಮ್ಮ ಇವನ್ ತಮ್ಮ ಅಜ್ಞಾನ ಇವ್ ಮಾಡ್ತಾನೆ. ಅಮ್ಮ, ಎಲ್ಲ ಕಡೆ ನೋಡಿದ್ವಿ, ಇನ್ನೂ ಬಂದಿಲ್ಲ ಅನ್ಸತ್ತೆ. ಬಂದಿಲ್ವಾ? ಅನ್ಕೊಂಡಪ್ಪ ನಾನು. ಅಲ್ಲ, ಇಷ್ಟೊತ್ತು ವಿಷಯ ಮುಚ್ಚಿಟ್ಟು ನನ್ನನ್ನೇ ಅಮರ್ಸ್ಬಿಟ್ರಲ್ಲ ನೀವೆಲ್ಲ. ಕೊನೆಗೂ ನನ್ನ ತಮ್ಮನ್ ಹೋಗಿ ಯಾರು ಸಂಪ್ರದಾಯ ಪ್ರಕಾರ ನೀವು ಕರೀಲೇ ಇಲ್ಲ ಅಲ್ಲ. ನನಗೆ ಅಂತ ಇರೋದು ಒಂದೇ ಒಂದು ರಕ್ತ ಸಂಬಂಧ ಕಣೋ ಅವನು. ಅವನನ್ನೇ ಈ ಮದುವೆ ಕರೀಲಿಲ್ವಾ? ಅವತ್ತಿಂದ ಹೇಳ್ತಾ ಇದ್ದೀನಿ, ನನ್ನೇನೋ ಹೇಳಿದ್ದೀನಿ. ಅಂತೂ ಇಂತೂ ನನ್ನ ಹತ್ರ ಸುಳ್ಳು ಹೇಳಿ ಯಾಮರ್ಸ್ಬಿಟ್ರಿ ಅಲ್ಲ. ಅಮ್ಮ, ಯಾರಮ್ಮ ಯಾಮರ್ಸಿದ್ದು? ನಾವಿಬ್ರು ಹೋಗಿ ಕರ್ದಿಲ್ವಾ? ನಾವಿಬ್ರು ಏನ್ ಮನುಷ್ಯರಲ್ವಾ? ಏನ್ ಮನೆ ಮಂದಿ ಎಲ್ಲರೂ ಹೋಗಿ ಅವ್ರ ಕಾಲಿಗೆ ಬಿದ್ದು ನಿಮ್ ತಮ್ಮನ್ನ ಕರಿಬೇಕಾಗಿತ್ತಾ? ಕಾಲಿಗೆ ಬಿದ್ದು ಕರೆದಿದ್ರೆ ಏನೋ ತಪ್ಪಾಗ್ತಾ ಇತ್ತು. ಅವ್ನು ನಿಮ್ ಸೋದರ ಮಾವ ತಾನೆ. ಸೋದರ ಮಾವ ಅಂದ್ರೆ ಏನು ಅಂತ ಗೊತ್ತೇನ್ರೋ ನಿಮ್ಗೆ? ಗೊತ್ತಿರಲ್ಲ ಬಿಡ್ರೋ. ನೀವೆಲ್ಲ ಈಗ ತುಂಬಾ ಶ್ರೀಮಂತರಾಗ್ಬಿಟ್ಟಿದ್ದೀರಾ.
ನನ್ನ ತಮ್ಮನ ಹತ್ರ ದುಡ್ಡು ಕಾಸು ಇಲ್ಲ ಅಂತ ತಾನೇ ನೀವೆಲ್ಲ ಅವನನ್ನ ಇಷ್ಟು ಅವಮಾನ ಮಾಡ್ತಿರೋದು. ಯಾಕಮ್ಮ ಇವಾಗ ಅಳ್ತಿದ್ಯಾ? ಆಯ್ತಪ್ಪ, ನೀವೆಲ್ಲ ಸಂತೋಷವಾಗಿ ಕಾರ್ಯ ಮುಂದುವರಿಸಿ. ಏನಮ್ಮ ಇದು? ಒಳ್ಳೆ ಕಾರ್ಯಕ್ರಮ ನಡೀತಿರ್ಬೇಕಾರೆ ಯಾಕಮ್ಮ ಹಿಂಗಾಡ್ತೀಯ ನೀನು? ನಾನಿದ್ರೇನೋ ಬಿಟ್ರೇನೋ ನಿಮ್ಗೆ? ನೀನ್ ನೋಡಿದ ಸಂಬಂಧ, ನೀನ್ ನೋಡಿದ ಹೆಣ್ಣು, ನೀನ್ ನೋಡಿದ ತಾರೀಕು, ನಿನ್ನಿಷ್ಟದಂತೆ ಮದುವೆ ನಡೀಲಿ. ನನಗ್ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾನು ಒಂದ್ ಕ್ಷಣನೂ ನಿಲ್ಲೋದಿಲ್ಲ. ನನಗೂ ರೋಷ ಇದೆ ಕಣ್ರೋ. ನಾನು ನಿಮ್ಮನ್ನು ಹೆತ್ತ ಅಮ್ಮ. ನಾನು ಇಲ್ಲಿ ಒಂದು ಕ್ಷಣ ನಿಲ್ಲೋದಿಲ್ಲ. ಇನ್ನ ಮಾಡಿ. ಅಮ್ಮ ಅಮ್ಮ ಹೋಗ್ಬೇಡಿ ಅಮ್ಮ. ಅಮ್ಮ, ಮುಹೂರ್ತ ಮೀರೋಗ್ತಿದ್ಯಮ್ಮ. ಈ ಟೈಮಲ್ಲಿ ಏನಮ್ಮ ನಿಂದು? ಅಮ್ಮ ಒಂದ್ ನಿಮಿಷ. ಗುಣಶೇಖರ, ನೀವು ಹೋಗಿ ನಿಮ್ಮ ಸೋದರ ಮಾವನ ಕರ್ಕೊಂಬನ್ನಿ. ಅಲ್ಲ ಸ್ವಾಮಿಗಳೇ, ಇಲ್ಲಿ ಮುಹೂರ್ತ ಮೀರೋಗ್ತಿದೆ. ಹೆತ್ತ ತಾಯಿನ ನೋಯಿಸಿ ಯಾವ ಕೆಲಸ ಮಾಡಿದ್ರೂ ಒಳ್ಳೇದಾಗಲ್ಲ. ಅಲ್ಲ ಸ್ವಾಮಿಗಳೇ, ನನಗೆ ನೀವು ಹೇಳೋದು ಅರ್ಥ ಆಗ್ತಿದೆ, ಆದರೆ ಮುಹೂರ್ತದ ಟೈಮ್ ಮೀರೋಗ್ತಿದೆಯಲ್ಲ, ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ಮನಸ್ಸಿಗೆ ತೃಪ್ತಿಯಾಗಿ ಯಾವ ಕೆಲಸ ಮಾಡಿದ್ರೂ ಅದು ಒಳ್ಳೆ ಸಮಯನೇ. ತಾಯಿ ಮನಸ್ಸು ನೋಯಿಸಿ ಯಾವ ಕೆಲಸ ಮಾಡಿದ್ರೂ ಅದು ಕೆಟ್ಟ ಕೆಲಸ. ನಾವೆಲ್ಲ ಕಾಯ್ಕೊಂಡಿದ್ದು ಮದುವೆ ಮಾಡಿಸೋಣ. ಮೊದಲು ನೀವು ಹೋಗಿ ಅವ್ರನ್ನ ಕರ್ಕೊಂಬನ್ನಿ. ಆ ಮನುಷ್ಯ ಒಂಥರ ಆಡ್ತಾನೆ. ಅವನೇ ಬೇರೆ, ಅವನ ದಾರಿನೇ ಬೇರೆ. ಅದೆಲ್ಲಿ ಸೋಮರಿಯಾಗಿ ಬಿದ್ದಿದನು. ಆ ವ್ಯಕ್ತಿ ಹೇಗೆ ಇದ್ರೂ ಅವನು ನಿಮ್ಮ ಸೋದರ ಮಾವ. ಯಾವುದೋ ಕೋಪಕ್ಕೆ ಸಂಪ್ರದಾಯನ ಬದಲಿ ಮಾಡೋದಕ್ಕಾಗಲ್ಲ. ಸರಿ, ನೀವು ಹೇಳ್ದಂಗೆ ಆಗಲಿ ಸ್ವಾಮಿ. ಅಣ್ಣ, ನಾನು ಅಣ್ಣ ಹೋಗಿ ಅವ್ರನ್ನ ಕರ್ಕೊಂಬರ್ತೀವಿ. ಇಲ್ಲ ಕಣ್ರು, ನೀವಿಬ್ಬರು ಹೋಗಿ ಕರೆದ್ರೆ ಅವನು ಬರೋದಿಲ್ಲ. ಅವನು ಬರೀ ಬಾಯಿ ಮಾತಿಗೆ ಬಗ್ಗೋನಲ್ಲ. ಅವನು ಹೇಗೆ ಕರಿಬೇಕು ಅಂತ ನನಗೆ ಗೊತ್ತು.